ಇಂಡಿಯಾದಲ್ಲಿ ಉಪೇಂದ್ರನ್ ಬಿಟ್ರೆ ಇನ್ಯಾರ ಕೈಲಿ ಈ ಥರ ಮೂವಿ ಮಾಡೋಕ್ಕಾಗಲ್ಲ. ಬರ್ದಿಟ್ಕೊಂಬಿಡ್ರಿ. ಹುಟ್ಟಾಕಿ ರಾಜಕೀಯ, ಹುಟ್ಟಾಕಿ ಪ್ರಜಾಕೀಯ, ಫೋಕಸ್ ಸಿಗುತ್ತೆ. ಪ್ರಜಾಕ್ರಿಯ ಪ್ರಮೋಷನ್ ಮಾಡ್ಕೊಂಡವ್ರೆ. ಫೋಕಸ್ ಸಿಗೋ ತನಕ ಪಿಕ್ಚರ್ ನೋಡ್ತಾನೆ ಇರಿ. ಅಣ್ಣ ಬರ್ಬೇಕಾದ್ರೆ ಹುಚ್ಚಾಗಿ ಬಂದಿದ್ದೆ, ಇವಾಗ ಬುದ್ಧಿವಂತರು ಯಾರು ಈ ಪಿಕ್ಚರ್ ನೋಡಬಾರ್ದು, ದಡ್ರೆ ನೋಡಬೇಕು. ಬಟ್ ಏನೂ ಅರ್ಥ ಆಗಲಿಲ್ಲ. ಬಟ್ ಮೂವಿ ಒಳಗೆ ಏನೋ ಅರ್ಥ ಇದೆ, ಆ ಅರ್ಥ ಇರೋದು ನಮ್ಗೆ ಅರ್ಥ ಆಗಲಿಲ್ಲ. ಆ ಮೂವಿ ಅರ್ಥ ಆಗಬೇಕು ಅಂದರೆ ಇನ್ನೊಂದೆರಡು ಸಲ ನೋಡಬೇಕು, ಪೀಸ್ಫುಲ್ ಮೈಂಡಲ್ಲಿ ಹೋಗಬೇಕು. ಅರ್ಥ ಇರೋದು ನಮ್ಗೆ ಅರ್ಥ ಆಗುತ್ತೆ, ತಲೆಯಿಂದ ಹುಳ ಕಿತ್ತಾಕಿ ಹೋಗಿ ನೋಡಬೇಕು. ರೋಡ್ ಚೆನ್ನಾಗಿಲ್ಲ, ರೋಡ್ ಸರಿ ಮಾಡಿ ಎಲ್ಲ ಮಾಡ್ಬೇಕು, ಸರಿ ಮಾಡಬೇಕು. ಫೋಕಸ್ ಸಿಕ್ಕಿದೆ ಇವಾಗ, ಜೀವನದಲ್ಲಿ ಒಂದು ಇರಬೇಕು ಅಷ್ಟೇ, ಅದೇ ಫೋಕಸ್ ಇರೋದು ಮೈನು. ಎಲ್ಲರೂ ಅನ್ಕೊಳ್ತಾ ಇರ್ತಾರೆ ಉಪೇಂದ್ರ ಡೈರೆಕ್ಷನ್ ಮಾಡಿ ಅಂತ. ಪ್ರತಿಯೊಬ್ಬರು ಯಾರ್ಯಾರಿದ್ದಾರೆ ನಾಗರಿಕರು ಎಲ್ಲರೂ ಡೈರೆಕ್ಟ್ರೇನೆ. ಏನು ಅಂತ ಮೇನು ಅಂತ ಹೇಳಿದ್ರೆ ಫೋಕಸ್ ಮಾಡ್ಕೊಳ್ಬೇಕು, ಜೀವನದಲ್ಲಿ ಒಂದು ಶ್ರದ್ಧೆ ಇರಬೇಕು. ನೀವು ಫೋಕಸ್ ಮಾಡ್ತಾ ಇರೋವಾಗ ಅದೇ ರೀತಿ ಪ್ರತಿಯೊಂದು ಇರಬೇಕು ಅಂತ ಆಸೆ ಪಡ್ತೀನಿ. ನಾಗರಹಳ್ಳಿ ರೋಡ್ ಸರಿ ಇಲ್ಲ, ಲಂಚ ಇದೆ ಎಲ್ಲ ಕಡೆ ಬ್ಯಾನ್ ಆಗಬೇಕು. ಬಟ್ ಏನು ಅಂತ ಹೇಳಿದ್ರೆ ಪದೇ ಫಿಲಮ್ ನೋಡ್ತಾ ಇರಬೇಕು. ಉಪೇಂದ್ರ ಈ ಥರ 100 ಫಿಲಮ್ ಮಾಡಲಿ ಅಷ್ಟೇ. ಆಲ್ ದ ಬೆಸ್ಟ್, ಥ್ಯಾಂಕ್ ಯು. ಚೆನ್ನಾಗಿತ್ತು. ರಿವ್ಯೂ ನೀವೇ ಸೂಪರ್ ಆಗೈತೆ ಗುರು. ನೀವು ಒಂದ್ಸತಿ ನೋಡ್ಬಿಟ್ಟು ಆಮೇಲೆ ಹೇಳ್ರಿ ನೀವು ರಿಲೇ ಏನು ಅಂತ. ಸೂಪರ್ ಬಾಸ್. ನಮ್ಗೆ ಅದು ಅರ್ಥನೇ ಆಗಿಲ್ಲ, ಏನು ಅಂತಲೇ ಅರ್ಥ ಆಗಿಲ್ಲ. ಇನ್ನೊಂದ್ಸತಿ ನೋಡ್ರಿ ಅರ್ಥ ಆಗೋದು. ಒಂದ್ಸತಿ ನೋಡ್ರಿ, ಒಂದ್ಸತಿ ನೀವು ಫೋಕಸ್ ಮಾಡಿ ಫಿಲಮ್ ನೋಡ್ಬೇಕಷ್ಟೇ. ಇಡೀ ಇಂಡಿಯಾದಲ್ಲಿ ಉಪೇಂದ್ರನ್ ಬಿಟ್ರೆ ಇನ್ಯಾರ ಕೈಲಿ ಈ ಥರ ಮೂವಿ ಮಾಡೋಕ್ಕಾಗಲ್ಲ. ಬರ್ದಿಟ್ಕೊಂಬಿಡ್ರಿ. ಹುಟ್ಟಾಕಿ ರಾಜಕೀಯ, ಹುಟ್ಟಾಕಿ ಪ್ರಜಾಕೀಯ, ಫೋಕಸ್ ಸಿಗುತ್ತೆ. ಸೂಪರ್ ಆಗಿದೆ. ಸೂಪರ್. ಬುದ್ಧಿವಂತರು ರಿವ್ಯೂ ಕೇಳ್ಬೇಡ್ರಿ, ಮೂವಿ ನೋಡ್ರಿ. ಪ್ರಜಾಕ್ರಿಯ ಪ್ರಮೋಷನ್ ಮಾಡ್ಕೊಂಡವ್ರೆ. ಫೋಕಸ್ ಸಿಗೋ ತನಕ ಪಿಕ್ಚರ್ ನೋಡ್ತಾನೆ ಇರಿ. ರಿಯಲ್ ಆಗಿ ತೋರಿಸಿದ್ದಾರೆ, ರಿಯಾಲಿಟಿ ಇದೆ. ಆದ್ರೆ ಸ್ವಲ್ಪ ಹುಳನೂ ಬಿಟ್ಟಿದ್ದಾರೆ, ಹುಳನೂ ತೆಗೆದಿದ್ದಾರೆ. ಸೂಪರ್ ಆಗಿದೆ. ಒಟ್ಟಿನಲ್ಲಿ ಉಪೇಂದ್ರ ಅಂತ ಹೇಳಿದ್ರೆ ಅದೇನೇ ಬೇಕಾಗಿರೋದು. ಸೂಪರ್ ಆಗಿದೆ. ಈ ಪಿಕ್ಚರಲ್ಲಿ ಏನಾಗಿದೆ ಅಂದರೆ ಉಪೇಂದ್ರ ಡೈರೆಕ್ಷನ್ ಮಾಡಿ ಅವರೇ ಆ್ಯಕ್ಟ್ ಮಾಡಿರೋದು ಕೆಲವು ತುಣುಕುಗಳನ್ನು ತಗೊಂಡು ಮಾಡಿದ್ದಾರೆ. ಸತ್ಯಯುಗ ವೈಸ್ವರ್ಸ್ ಕಲಿಯುಗ. ಕಲಿಯುಗದಲ್ಲಿ ಸತ್ಯಕ್ಕೆ ಬೆಲೆ ಇಲ್ಲ ಅನ್ನೋದನ್ನ ಕಾನ್ಸೆಪ್ಟ್ ಚೆನ್ನಾಗಿ ಮಾಡಿದ್ದಾರೆ. ಪ್ರಕೃತಿ, ಪ್ರಪಂಚ, ಸತ್ಯ ಈ ಮೂರು ಅರ್ಥ ಆಗ್ಬೇಕಂದ್ರೆ ಬಂದು ಫಿಲಮ್ ನೋಡಿ. ನಿಮ್ಮ ಬಗ್ಗೆನೇ ಮಾಡಿರೋದು ಹೋಗಿ ಸರ್. ಫಿಲಮ್ನ ಫೋಕಸ್ ಮಾಡ್ತಾ ಇದೀವಿ. ಅಣ್ಣ ಬರ್ಬೇಕಾದ್ರೆ ಹುಚ್ಚಾಗಿ ಬಂದಿದ್ದೆ, ಇವಾಗ ಮನೆ ನೋಡ್ರ ಬರ್ರೋ. ಚೆನ್ನಾಗಿದೆ ಫಿಲಮ್. ಈ ಸ್ಟಾರ್ಟ್ ಆಗಿದೆ, ಸೆಕೆಂಡ್ ಪಾರ್ಟಲ್ಲಿ ಬರ್ತಿದ್ದೆ. ಸೂಪರ್ ಆಗಿದೆ. ಚೆನ್ನಾಗಿದೆ. ಪ್ರಪಂಚದಲ್ಲಿ ಪ್ರತಿದಿನ ರಿಯಾಲಿಟಿನ ವಿಡಿಯೋ ಮಾಡಿ ತೋರಿಸಿದ್ದಾರೆ ಅಷ್ಟೇ. ಅಷ್ಟು ಚೆನ್ನಾಗಿದೆ. ಆನೆಸ್ಟಾಗಿ ಹೇಳ್ತೀನಿ, ನನಗೇನು ಅರ್ಥ ಆಗಿಲ್ಲ. UI 2 ಬರ್ಬೋದೇನೋ ನೋಡ್ಬಿಟ್ಟು ಹೇಳ್ತೀನಿ. ಇದಂತೂ ನನಗೇನೇನು ಅರ್ಥ ಆಗಿಲ್ಲ. ಇದು ಬುದ್ಧಿವಂತರಿಗೂ ಇಲ್ಲ ದಡ್ರಿಗೂ ಅಂತ ನನಗೆ ಫುಲ್ ತಲೆನೋವು ಬಂದ್ಬಿಡ್ತು. ಏನೇನು ಅರ್ಥ ಆಗಿಲ್ಲ. ಫಿಲಮ್ ಸ್ಟೋರಿ ನನಗೆ ಒಂದು ಚೂರು ಅರ್ಥ ಆಗಿಲ್ಲ. ಇನ್ನೂ ಒಂದ್ಸಲ ನೋಡ್ಬೇಕು ಅರ್ಥ ಮಾಡ್ಕೊಳ್ಳೋಕ್ಕೆ. ಇಲ್ಲ UI 2 ಬರ್ಬೋದು, ಅವಾಗ ನೋಡೋಣ. ನಾವು ಫಿಲಮಲ್ಲಿ ಹೆಸರಲ್ಲೇ ಇದೆ U&I ಅಂತ. ನಾವು ನೋಡಿ ತಿಳ್ಕೊಂಡ್ರೆ ಅದ್ರ ಫೋಕಸ್ ಮಾಡಿ ನೋಡಿದ್ರೆ ಗೊತ್ತಾಗುತ್ತೆ. ಅವ್ರ ಡೈರೆಕ್ಷನ್ ಎಲ್ಲರೂ ಇಷ್ಟಪಡ್ತಾರೆ. ಮೊದಲಾಗಿ ಅದು ತಿಳ್ಕೊಳ್ಳೋರಿಗೆ ತುಂಬ ವಿಷಯ ಇದೆ, ತಿಳ್ಕೊಂಡು ನೋಡಿ. ಈ ಚಿತ್ರ ಪ್ರಜಾಕೀಯ ಪಕ್ಷದ ಧ್ಯೇಯ ಉದ್ದೇಶದ ಸ್ಪಷ್ಟ ಚಿತ್ರಕ. ಫಿಲಮ್ ಅಂತೂ ಸೂಪರ್, ಔಟ್ ಆಫ್ ದ ಬಾಕ್ಸ್ ಮೂವಿ. ಯಾರು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಈ ಥರ ಒಂದು ಸ್ಟೋರಿ ಬರುತ್ತೆ ಅಂತ. ಯಾಕಂದರೆ ಯೂಶಲಿ ಫಿಲಮ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಏನಾಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂತಲೇ ಗೊತ್ತಾಗಲ್ಲ. ಕೊನೆಯವರೆಗೂ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತ ಯಾರಿಗೂ ಅರ್ಥ ಆಗಲ್ಲ. ಸೊ ಕೆಲವೊಬ್ಬರಿಗೆ ಅರ್ಥ ಆಗದೆ ಇರೋದು ನೆಗೆಟಿವ್ ರಿವ್ಯೂಸ್ ಕೊಡ್ಬೋದು. ಬಟ್ ಅವ್ರೇನು ಯೂಶಲಿ ಮತ್ತು ಸೂಪರು ಉಪೇಂದ್ರ ಫಿಲಮ್ ಬಂತು, ಅವಾಗ ಜನ ಹೆಂಗೆ ಬೈಕೊಂಡಿದ್ರೆ ಇವಾಗ ಹಂಗೆ ಬೈಕೊಬೋದು. ಐ ಆಮ್ ಶ್ಯೂರ್ ದಟ್ ಆಫ್ಟರ್ 15 years ಎಲ್ಲರಿಗೂ ಇದೇನು ಅಂತ ರಿಯಾಲಿಟಿ ಗೊತ್ತಾಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಯಾಕಂದರೆ ಇದು ಯಾರು ಎಕ್ಸ್ಪೆಕ್ಟಾಗಿ ಮಾಡಿರಲಿಲ್ಲ. ಈ ನಾರ್ಮಲ್ KGF, ಪುಷ್ಪ ಎಲ್ಲ ಬಂದು ಒಂಥರ ಬೇರೆ ಥರನೇ ಇದು ಮಾಡಿತ್ತು. ಬಟ್ ಇದು ಬಂದು ಬೇರೆ ಥರನೇ ಕರ್ಕೊಂಡೋಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಆ್ಯಕ್ಚುಲಿ ಇದು ಬುದ್ಧಿವಂತರಿಗೂ ಅಲ್ಲ, ಯಾರಿಗೂ ಅಲ್ಲ, ಇದು ನಾರ್ಮಲ್ ಪೀಪಲ್ಗಿದು. ಜನ ಬುದ್ಧಿವಂತರಾಗಿದ್ದು ಎಲ್ಲ ಗೊತ್ತಿರುತ್ತೆ, ಬಟ್ ಏನು ಹೇಳ್ಕೊಳ್ಳಲ್ಲ. ಸೊ ಅದನ್ನೇ ತೋರಿಸಿದೆ. ನಮಗೆ ಪೊಲಿಟಿಷಿಯನ್ಸ್ ಕಳ್ಳರು ಅಂತ ಗೊತ್ತು, ಆದ್ರೂ ನಾವು ಲೈನಲ್ಲಿ ನಿಂತ್ಕೊಂಡೋಗಿ ಓಟ್ ಹಾಕ್ತೀವಿ. ಸೊ ಹಂಗೆ ಅದನ್ನು ಇದು ಮೆಟಾಫರಿಕಾಗಿ ಹೇಳಿದ್ದಾರೆ ಅಷ್ಟೇ. ಗೊತ್ತಿದ್ದು ನಾವೇನು ಕಿತ್ಕೊಳ್ಳೋಕ್ಕಾಗ್ತಲ್ಲ ಅನ್ನೋದೇ ಮೂವಿದು ಸಂದೇಶ. ಸೂಪರ್ ಆಗಿತ್ತು ಪಿಕ್ಚರು ಸರ್. ಫಿಲಮ್ ಸರಿ ಸೂಪರ್, ನೋಡ್ಬೋದು ಸರ್. ನಮ್ಮ ಬಾಸು ಈ ತಲೆಯಲ್ಲಿರೋ ಹುಳನೆಲ್ಲ ತೆಗ್ದಿದ್ದಾರೆ. ಈ ಪಿಕ್ಚರ್ ಕ್ಲೈಮ್ಯಾಕ್ಸು ಮಧ್ಯದಲ್ಲಿ ಹೈಡ್ ಮಾಡಿದ್ದಾರೆ. ತಲೆ ಓಡಿಸಿದ್ರೆ ಕ್ಲೈಮ್ಯಾಕ್ಸ್ ಏನಂತ ಅರ್ಥ ಆಗುತ್ತೆ. ನನಗಂತೂ ಕ್ಲೈಮ್ಯಾಕ್ಸ್ ಅರ್ಥ ಆಗಿದೆ. ನನಗೆ ಫೋಕಸ್ ಸಿಗ್ತಾ ಇದೆ, ಹೋಗ್ತಾ ಇದ್ದೀನಿ. ಸರ್ 100ಗೆ 200% ಅವ್ರು ಇನ್ನೂ ಹಿಂಗೆ ಪಿಕ್ಚರ್ಗಳು ಮಾಡ್ತಾ ಇರಬೇಕು, ಹಿಂಗೆ ಡೈರೆಕ್ಷನ್ಗಳು ಮಾಡ್ತಾ ಇರಬೇಕು. ನಮ್ಮಂಥ
ಕ್ರಿಯೇಟಿವ್ ಆಗಿರೋರಿಗೆ ಅವ್ರು ಇನ್ಸ್ಪೈರ್ ಮಾಡ್ತಾ ಇರಬೇಕು. ಅವ್ರು ನೋಡಿ ಇನ್ನೊಂದಿಷ್ಟು ನಟರು ನಿರ್ದೇಶಕರಿಗೆಲ್ಲ ಕನ್ನಡ ಇಂಡಸ್ಟ್ರಿಗೆ ಬರಬೇಕು, ಎಲ್ಲ ಕನ್ನಡ ಇಂಡಸ್ಟ್ರಿ ಉದ್ಧಾರ ಆಗಬೇಕು ಸರ್, ಅಷ್ಟೇ ನಾನು ಕೇಳ್ಕೊಳೋದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಜೈ ಪ್ರಜಾಕೀಯ ಸರ್. ಬುದ್ಧಿವಂತರು ಯಾರು ಈ ಪಿಕ್ಚರ್ ನೋಡಬಾರ್ದು, ದಡ್ರೆ ನೋಡಬೇಕು, ನಮ್ಮಂಥ ದಡ್ರುಗಳೇ ನೋಡಬೇಕು. ಆ ಪಿಕ್ಚರೇ ಹಂಗೆ ಇದೆ ಸರ್. ಮೂವಿ ಮಾತ್ರ ಸೂಪರ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಮೂವಿ. ಬಟ್ ಏನೂ ಅರ್ಥ ಆಗಲಿಲ್ಲ. ಬಟ್ ಮೂವಿ ಒಳಗೆ ಏನೋ ಅರ್ಥ ಇದೆ, ಆ ಅರ್ಥ ಇರೋದು ನಮ್ಗೆ ಅರ್ಥ ಆಗಲಿಲ್ಲ. ಆ ಮೂವಿ ಅರ್ಥ ಆಗಬೇಕು ಅಂದರೆ ಇನ್ನೊಂದೆರಡು ಸಲ ನೋಡಬೇಕು, ಪೀಸ್ಫುಲ್ ಮೈಂಡಲ್ಲಿ ಹೋಗಬೇಕು. ಅರ್ಥ ಇರೋದು ನಮ್ಗೆ ಅರ್ಥ ಆಗುತ್ತೆ, ತಲೆಯಿಂದ ಹುಳ ಕಿತ್ತಾಕಿ ಹೋಗಿ ನೋಡಬೇಕು. ಬೇರೆ ಮೈಂಡಲ್ಲಿ ಹೋಗಿ ನೋಡಬಾರ್ದು ಮೂವಿನ, ಪೀಸ್ಫುಲ್ಲಾಗಿ ಫ್ರೆಶ್ ಮೈಂಡಲ್ಲಿ ಹೋಗಿ ನೋಡಬೇಕು, ಅವಾಗ ಅರ್ಥ ಆಗುತ್ತೆ ಮೂವಿ. ಫಿಲಮ್ ಸ್ಟಾರ್ಟಿಂಗೇ ಹೋದ ತಕ್ಷಣ ಹೇಳ್ಬಿಟ್ರಿ, ಹೆಂಗೆ ಗೊತ್ತಾ, ಬುದ್ಧಿವಂತರಾದರೆ ಎದ್ದೋಗಿ, ದಡ್ಡರಾದರೆ ಕುತ್ಕೊಳ್ಳಿ ಅಂತ ಟ್ಯಾಗ್ಲೈನ್ ಬರುತ್ತೆ. ಅದನ್ನ ನೋಡಿಕೊಳ್ಳೆ ತಲೆ ಕೆಟ್ಟೋಗ್ಬಿಡುತ್ತೆ. ಯಾಕಂದರೆ ಇವಪ್ಪ ನಾವು ಏನಪ್ಪ ಇದು ತಲೆ 15 ನಿಮಿಷ ನಾವು ಮಾಡೋ ತೋರಿಸ್ಬಿಟ್ರು, ಭಾಳ ತಲೆ ಕೆಟ್ಟೋಗ್ಬಿಡ್ತು. ಆಮೇಲೆ 2 ಪಾತ್ರ, ಒಂದು ಕಲ್ಕಿ, ಒಂದು ಸತ್ಯ ಅಂತೇಳಿ. ಸತ್ಯ ಗೆಲ್ಲುತ್ತಾ ಅಸತ್ಯ ಗೆಲ್ಲುತ್ತೆ ಅಂತೇಳಿ ಸಖತ್ತಾಗಿ ಮಾಡಿದ್ದಾರೆ. ಸೂಪರ್ BGM ಸೂಪರ್ ಹೊಡೆದಾರೆ ನಮ್ಮ ಅಜಿನೇಶ್ ಅವರು. ಮತ್ತು ಕಲ್ಕಿ ಮಾತ್ರ ಸೂಪರ್ ಮಾಡೋ ಸಖತ್ತು ಡೈಲಾಗ್ಗಳು, ಆ ಪಂಚು ಡೈಲಾಗು ಮತ್ತು ಕ್ಲೈಮ್ಯಾಕ್ಸ್ ನೋಡಲೇಬೇಕು ಎಲ್ಲರೂ, ಅಷ್ಟು ಕ್ಲೈಮ್ಯಾಕ್ಸ್ ಇದೆ. ಮತ್ತು ರಾಜಕೀಯ ಅಂದರೆ ನಮ್ಮ ರಾಜಕೀಯದವ್ರು ಏನು ಮಾಡ್ತಾರೆ, ನಾವೇ ನಾಯಕರು ಆಯ್ಕೆ ಮಾಡಬೇಕು. ಇದನ್ನು ನೋಡಿ ತಿಳ್ಕೊಬೇಕು. ಒಂದ್ಸಲ ನೋಡಿ ಅರ್ಥ ಆಗಲ್ಲ, ನಾವೇ ನಾಯಕನ ಅರ್ಥ ಮಾಡ್ಕೊಬೇಕು. ನಾಯಕರು ಏನು ಬೇಕಾದ್ರೂ ನಡೆಯುತ್ತೆ. ಅದಕ್ಕೆ ಹೇಳೋದು, ಧಿಕ್ಕಾರಕ್ಕಿನ್ನ ಅಧಿಕಾರ ಜಾಸ್ತಿ ಅಂತ ಹೇಳಿದ್ದಾರೆ. ಫಿಲಮ್ ಮಾತ್ರ ಚೆನ್ನಾಗಿದೆ, ದಯವಿಟ್ಟು ಒಂದೇ 2 ಸಲ ನೋಡಿದ್ರೆ ಅರ್ಥ ಆಗಲ್ಲ. ಒಂದು ಟೈಮ್ ನೋಡಲೇಬೇಕು. ಸಖತ್ತ ಜನಗಳೆಲ್ಲರೂ ಮತ್ತು ಎಲ್ಲ ಅಭಿಮಾನಿಗಳು ನೋಡ್ಬೇಕು. ಯಾಕಂದರೆ ವರ್ಲ್ಡ್ ನಂಬರ್ 1 ಡೈರೆಕ್ಷನ್ ಉಪೇಂದ್ರ ಅಂತೇಳಿ ನಮ್ಮ ಕನ್ನಡದವರು ನೋಡಲೇಬೇಕು. ಅದಕ್ಕೋಸ್ಕರ ಫಿಲಮ್ ಚೆನ್ನಾಗಿದೆ, ಏನು ಮೋಸ ಇಲ್ಲ, ಪಕ್ಕ ಇದೆ ಫಿಲಮ್ಮು. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. ಥ್ಯಾಂಕ್ ಯು ವೆರಿ ಮಚ್. ಕ್ಲೈಮ್ಯಾಕ್ಸ್ ಅರ್ಥ ಆಯಿತು, ಇನ್ನೂ ಅರ್ಥ ಆಗಬೇಕದು. ಏನಂದರೆ ನಾಯಕರನ್ನು ಮಾಡಿಬಿಟ್ರೆ ಏನು ಬೇಕಾದ್ರೂ ಮಾಡ್ತಾರೆ, ನಮ್ಮನ್ನು ಭಿಕ್ಷೆ ಬೇಡಕ್ಕೂ ಕಳಿಸ್ತಾರೆ ಅನ್ನೋದು ಮೆಸೇಜ್ ಇದೆ ಪಕ್ಕ. ಒಂದು 5-6 ಮೆಸೇಜ್, ಭಾಳ ಮೆಸೇಜ್ ಇದೆ, ಪಕ್ಕ ಮೆಸೇಜ್ ಇದೆ. ಆ ಮೆಸೇಜ್ನ ಅರ್ಥ ಮಾಡ್ಕೊಬೇಕು ಜನಗಳು. ಥ್ಯಾಂಕ್ ಯು ಸರ್. ಎಲ್ಲ ಕನ್ನಡ ಚಿತ್ರಗಳು ನೋಡಿ ಬಾಸ್. ದರ್ಶನ್ ಫ್ಯಾನ್ಸು, ಸುದೀಪ್ ಫ್ಯಾನ್ಸು ಎಲ್ಲ ಕನ್ನಡ ಚಿತ್ರಗಳು ನೋಡಿ ಬೆಳೆಸಿ ಬಾಸ್. ನಾವು ಯಾರು ಬೇರೆ ಅಲ್ಲ, ನಾವು ಕನ್ನಡದವರೇ ಎಲ್ಲ. ಸೊ ಎಲ್ಲ ನೋಡಿ ಬೆಳೆಸ್ಬೇಕು ಅಂತ ಕೇಳ್ಕೊಂತೀವಿ.